ಅದನ್ನ ಮೇಂಟೈನ್ ಮಾಡ್ತೀವಿ ನಿಧಾನ ಕೇಳ್ಬಿಡಿ. ಇದನ್ನು ಒಂದೊಂದು ಎಕ್ಸರ್ಸೈಸ್ ಕೂಡ 10 ರಿಂದ 15 ಗ್ರಾಜುಯಲ್ ಆಗಿ ನಂಬರ್ಸ್ 20-25 ಕೂಡ ಮಾಡ್ಕೊಳ್ಬಿಡ್ತಾರೆ. ಸೊ ಒಂದ್ ಕಾಲ್ ಮಾಡಿ ಅದಾದ್ಮೇಲೆ ಕಾಲ್ ಬಿಟ್ಟು ಇನ್ನೊಂದು ಕಾಲ್ ಮಾಡಿ. ಕೆಲವು 2 ಕಾಲ್ ಮಾಡಕ್ ಹೋಗ್ತಾರೆ, ಬೆನ್ನು ಲೋಡ್ ಆಗುತ್ತೆ, ಸ್ಟ್ರೈನ್ ಆಗ್ತದೆ, ವ್ಯವಸಾಯ ಮಾಡುವಂತ ಕಷ್ಟ ಆಗುತ್ತೆ. ಬೇಡ, ಒಂದು ಕಾಲ್ ಮಾಡಿ ಅದ್ರ ಕಡೆ ನಿಲ್ಸಿದ್ಮೇಲೆ ಇನ್ನೊಂದು ಕಾಲ್ ಮಾಡಿ. ಸೊ ಈ ರೀತಿ ಎಕ್ಸರ್ಸೈಸ್ ಸ್ಟ್ರೈಟ್ ಲೆಗ್ ರೇಸಿಂಗ್ ಎಕ್ಸರ್ಸೈಸ್ ಇದು ಮಾಡೋದು ಕೂಡ ತೊಡೆ ಮಾಂಸ ಗಟ್ಟಿ ಆಗುತ್ತೆ, ಆಟೋಮೆಟಿಕ್ ಆಗಿ ಹೇಳಿದೆಲ್ಲ ಕ್ಲಿಯರ್ ಆಗುತ್ತೆ. ಇದಕ್ಕೂ ನಾವು ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್, ಸ್ಟ್ಯಾಟಿಕ್ ಅಂದ್ರೆ ಮಂಡಿ ಮೂವ್ ಆಗಲ್ಲ, ಮಂಡಿ ಇದ್ದ ಪೊಸಿಷನ್ ಇರುತ್ತೆ. ಇದಕ್ಕೆ ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಅಂತ ಹೇಳ್ತೀವಿ. ಈ ಎಕ್ಸರ್ಸೈಸ್ ಕೂಡ ಮಾಡೋದು ನಂಬರ್ 3ನೇದು. ಸ್ಟಾರ್ಟಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಏನ್ ಅನುಕೂಲ ಆಗಿರೋದು ಅಂತಂದ್ರೆ ಮಂಡಿ ಬೆಂಡ್ ಆಗಲ್ಲ. ಕೆಲವು ಮಂಡಿಯಲ್ಲಿ 3 ಜಾಯಿಂಟ್ಸ್ ಇದೆ ಅಂತ ಹೇಳ್ತೀವಿ. ಒಂದು ಮಿಡಲ್ ಕಂಪಾರ್ಟ್ಮೆಂಟ್ ಅಂತೀವಿ, 3 ಕಂಪಾರ್ಟ್ಮೆಂಟ್ಸ್, ಮಿಡಲ್ ಕಂಪಾರ್ಟ್ಮೆಂಟ್ ಅಂತೀವಿ, ಲ್ಯಾಟರಲ್ ಕಂಪಾರ್ಟ್ಮೆಂಟ್ ಅಂತೀವಿ, ಮತ್ತೆ ಪಟೆಲ್ಲೋ ಫಿಮೋರಲ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಪಟೆಲ್ಲೋ ಫಿಮೋರಲ್ ಕಂಪಾರ್ಟ್ಮೆಂಟ್ ಅಂದ್ರೆ ನೀವೆಲ್ಲ ಮುಂದೆ ಇರುವಂತ ಕಂಪಾರ್ಟ್ಮೆಂಟ್ ಪಟೆಲ್ಲೋ ಫಿಮೋರಲ್ ಕಂಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಇದನ್ನು ತೋರಿಸ್ತೀವಿ ನೋಡಿ. ಇದಕ್ಕೆ ಲ್ಯಾಟರಲ್ ಕಂಪಾರ್ಟ್ಮೆಂಟ್ ಅಂತೀವಿ, ಇದು ಮಿಡಲ್ ಕಂಪಾರ್ಟ್ಮೆಂಟ್, ಹೊರಭಾಗದ್ದು ಮಿಡಲ್, ಹೊರಭಾಗದ್ದು ಔಟರ್ ಭಾಗದ್ದು ಲ್ಯಾಟರಲ್ ಕಂಪಾರ್ಟ್ಮೆಂಟ್. ಇದು ಪಟೆಲ್ಲೋ ಫಿಮೋರಲ್ ಜಾಯಿಂಟ್ ಅಂತ 3ನೇ ಜಾಯಿಂಟ್. ಸೊ ಬೆಂಡಿಂಗ್ ಆಕ್ಟಿವಿಟೀಸ್ ಮಾಡೋದು ಎಸ್ಪೆಷಲಿ ಆಗುತ್ತೆ ನೋಡಿ, ಮಂಡಿ ಚಿಪ್ಪಗೆ ಕೆಳ ಪ್ರೆಸ್ ಆಗ್ತಿತ್ತು, ಈ ಮಾಡಿದ ಏನಂದ್ರೆ ಕೆಳ ಪ್ರೆಸ್ ಆಗ್ತದೆ. ಸೊ ಈ ತರ ಪ್ರೆಸ್ ಆದಾಗ ನಾರ್ಮಲ್ ಈ ತರ ಇದ್ದಾಗ ಗ್ಯಾಪ್ ಕ್ರಿಯೇಟ್ ಆಗುತ್ತೆ, ಗ್ಯಾಪ್ ಒತ್ತಡ ಇರಲ್ಲ. ಬಟ್ ಮಂಡಿ ಪ್ರೆಸ್ ಆದಾಗ ಈ ತರ ಒತ್ತುತ್ತೆ. ಆ ತರ ಹೇಳಿದ್ರೆ ಮುಂದುಗಡೆ ಭಾಗ ಆಂಟಿರಿಯರ್ ನೀ ಪೇನ್ ಅಂತ ಹೇಳ್ತೀವಿ. ಸೊ ಮಂಡಿಯ ಮುಂಭಾಗದಲ್ಲಿ ಪೇನ್ ಬರ್ತಿರೋದು, ಈ ತರ ಮುಂಭಾಗದಲ್ಲಿ ಪೇನ್ ಬರ್ತಿರೋರು ಬರೀ ಸ್ಟ್ಯಾಟಿಕ್ ಎಕ್ಸರ್ಸೈಸ್ ಮಾಡಬೇಕು, ಬೆಂಡಿಂಗ್ ಎಕ್ಸರ್ಸೈಸ್ ಮಾಡಬಹುದು. ಬೆಂಡಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಹೇಳಿದಂಗೆ ಪಟೆಲ್ಲ ಮಂಡಿ ಚಿಪ್ಪ ಪ್ರೆಸ್ ಆಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಗೆ ನೋವು ಜಾಸ್ತಿ ಆಗುತ್ತೆ. ಸೊ ಈ ತರ ಮುಂಭಾಗದಲ್ಲಿ ಇರೋರು ಬರೀ ಸ್ಟ್ಯಾಟಿಕ್ ಎಕ್ಸರ್ಸೈಸ್ ಮಾಡಬೇಕು, ಡೈನಾಮಿಕ್ ಎಕ್ಸರ್ಸೈಸ್ ಮಾಡಬಾರ್ದು. ಸಿಂಪಲ್ ಬಹಳ ಕೌಂಟ್ ಆಗಿದ್ದಾರೆ. ಇವಾಗ 4 ಮಂದಿ ನೀ ಸ್ಲೈಡ್ ಎಕ್ಸರ್ಸೈಸ್ ಅಂತ ಹೇಳಿದ್ರೆ ಸಿಂಪಲ್ ಹಂಗಾತ ಮಾಡ್ಕೊಂಡಿತ್ತು ಹೊಟ್ಟೆ ಮೇಲೆ ಮಾಡಿ ಇಲ್ಲಿ ಅಷ್ಟು ತೊಡೆ ಕಡೆ ಮರ್ಚ್ಕೊಂತ ಬರುವಂತ ಈ ಸ್ಲೈಡ್ ಹಾಕಿ ಈ ಸ್ಲೈಡ್ ಎಕ್ಸರ್ಸೈಸ್ ಅಂತ ಹೇಳಿ ನೀ ಬೆಂಡಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ಕೋಬಹುದು. ಸೊ ಇದನ್ನ ಮಾಡೋದು ಏನ್ ಅಡ್ವಾಂಟೇಜ್ ಅಂತ ನೋಡಿ, ಮಂಡಿನವರಿಗೆ ಬರ್ತಾ ಮಂಡಿ ಸ್ಟಿಫ್ ಆಗಿರುತ್ತೆ. ನೀವು ಕೇಳಿದ್ರೆ ವಯಸ್ಸು ಅಜ್ಜಿಗೆ ನನ್ ಚೆಕ್ ಮಾಡಕ್ ಕುಡ್ಕೊಳಕ್ಕಾಗಲ್ಲಪ್ಪ, ನಂಗೆ ಇಂಡಿಯನ್ ಟೈಪ್ ಲೆಟರ್ ಆಗದೇ ಇಲ್ಲ, ಫಾರಿನ್ ಟೈಪ್ ಲೆಟರ್ ಬೇಕು ಅಂತ ಹೇಳ್ತಾರೆ. ಇವಾಗ ಮಂಡಿ ಫುಲ್ ಫ್ಲೆಕ್ಸಿಬಿಲಿಟಿ, ನಾವು ಕೂತ್ಕೋತೀವಿ ನಮ್ಗೆ ಇಂಡಿಯನ್ ಟೈಪ್ ಲೆಟರ್ ಅಲ್ಲಿ, ಆದ್ರೆ ಕುತ್ಕೊಳಕ್ಕೆ ಆಗಲ್ಲ, ಮಂಡಿ ಮರ್ಚಕ್ಕಲ್ಲ, ಸ್ಟಿಫ್ನೆಸ್ ಇರುತ್ತೆ, ಜಾಯಿಂಟ್ ಸ್ಟಿಫ್ ಆಗುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಬರ್ತಾ ಜಾಯಿಂಟ್ ಸ್ಟಿಫ್ ಆಗುತ್ತೆ, ಮೊಬಿಲಿಟಿ ಇರಲ್ಲ ಅಲ್ವಾ. ಸೊ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಈ ಎಕ್ಸರ್ಸೈಸ್ ಮಾಡೋದು. ಬರ್ತಾ ಮೂವ್ಮೆಂಟ್ಸ್ ಮಾಡ್ತಾ ನೋಡಿ, ಪರ್ ಡೇ 1 ಡಿಗ್ರಿ ಇಂಪ್ರೂವ್ ಆಗೋದು 30 ಡಿಗ್ರಿ ಇಂಪ್ರೂವ್ ಆಗುತ್ತೆ ಅಲ್ಲ, ಸಿಂಪಲ್. ಸೊ ಅದನ್ನ ಮಾಡ್ಬೇಕು. ಸೊ ಮಾಡ್ತಾ ಒಂದೇ ಸರಿ ನಾವು ಎಕ್ಸರ್ಸೈಸ್ ಮಾಡ್ಬಿಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಇಂಪ್ರೂವ್ ಆಗಿಲ್ಲ ಅಂತ ಆಸೆ ಹಾಕೋಬಾರ್ದು. ಸೊ ಸ್ವಲ್ಪ ಇಂಪ್ರೂವ್ ಆಗಲಿ, ಏನ್ ಅರ್ಜೆಂಟ್ ಇಲ್ವಾ. ಆ ಫ್ಲೆಕ್ಸಿಬಿಲಿಟಿ, ನೀ ಫ್ಲೆಕ್ಸಿಬಲ್ ಆಗ್ಬೇಕು, ನೀ ಜಾಯಿಂಟ್ ಫ್ರೀ ಆಗ್ಬೇಕು, ಮೂವ್ಮೆಂಟ್ಸ್ ಚೆನ್ನಾಗಬೇಕು, ಫ್ಲೆಕ್ಸಿಬಿಲಿಟಿ ಬರ್ಬೇಕಂದ್ರೆ ಇದು ಹೀಲ್ ಸ್ಲೈಡಿಂಗ್ ಅಥವಾ ನೀ ಬೆಂಡಿಂಗ್ ಎಕ್ಸರ್ಸೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇದು ಮಾಡೋದ್ರಿಂದ ನೀ ಫ್ಲೆಕ್ಸಿಬಲ್ ಆಗುತ್ತೆ, ರೇಂಜ್ ಆಫ್ ಮೂವ್ಮೆಂಟ್ಸ್ ಇಂಪ್ರೂವ್ ಆಗಿದೆ. ಇದೊಂದು ನಂಬರ್ 5 ಹಿಪ್ ಅಬ್ಡಕ್ಟರ್ ಎಕ್ಸ್ಟೆನ್ಸರ್ ಎಕ್ಸರ್ಸೈಸ್ ಅಂತ ನೋಡಿ. ಮಂಡಿ ಇದೆ, ಮಂಡಿ ಮೇಲೆ ಹಿಪ್ ಜಾಯಿಂಟ್ ಇದೆ ಅಲ್ವಾ, ಈ ತೊಡೆ ಮೂಳೆ ಕೀಲ್ ಅಂತ ಹಿಪ್ ಜಾಯಿಂಟ್ ಅಂತ, ಅದು ಕೂಡ ಮೊದಲು ಸ್ಟ್ರಾಂಗ್ ಆಗಿದೆ. ಯಾಕಂದ್ರೆ ನೀವು ಓಡಾಡುವಾಗ, ಕೂತ್ಕೊಂಡಾಗ, ನಿಂತಾಗ, ಸ್ಟೆಪ್ಸ್ ಹತ್ತುವಾಗ, ಇಳುವಾಗೆಲ್ಲ ನೋಡ್ರಿ ಹಿಪ್ ಜಾಯಿಂಟ್ ಮೇಲೆ ಬಿಡುತ್ತೆ, ನೀ ಜಾಯಿಂಟ್ ಮೇಲೆ ಬಿಡುತ್ತೆ. ಸೊ ನೀ ಜಾಯಿಂಟ್ ಮಸಲ್ಸ್ ಕ್ವಾಡ್ರಿಸೆಪ್ಸ್ ಅಂತ ಮತ್ತೆ ಹಿಪ್ ಜಾಯಿಂಟ್ ಅಲ್ಲಿ ಮಸಲ್ಸ್ ಇರುತ್ತಲ್ಲ, ಅಬ್ಡಕ್ಟರ್ ಮಸಲ್ಸ್ ಅಂತ ಹೇಳ್ತೀವಿ, ಸೈಡ್ ಎತ್ತುವಂತ ಅಬ್ಡಕ್ಟರ್ ಮಸಲ್ಸ್, ಮತ್ತೆ ಎಕ್ಸ್ಟೆನ್ಸಿವ್ ಮಸಲ್ಸ್, ಬ್ಯೂಟಲ್ ಮಸಲ್ಸ್ ಅಂತ ಅವು ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾಕಂದ್ರೆ ನೀವು ನಡೆಯುವಾಗ ಸ್ಟೆಬಿಲಿಟಿ ಬೇಕಾಗತ್ತಲ್ವ, ಸ್ಟೆಬಿಲಿಟಿ ಬೇಕು, ಸ್ಟೇಬಲ್ ನೀ ಬೇಕು. ಹಾಗೆ ಹಿಪ್ ಜಾಯಿಂಟ್, ಆ ಜಾಯಿಂಟ್ ಮೇಲೆ ಸ್ಟೇಬಲ್ ಆಗುತ್ತೆ, ನೀ ಜಾಯಿಂಟ್ ಹೆಲ್ಪ್ ಆಗ್ತಾರೆ. ಸೊ ಹಾಗೆ ಹಿಪ್ ಮಸಲ್ಸ್ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅಬ್ಡಕ್ಟರ್ ಅಂತ ಹೇಳಿದ್ರೆ ಒಂದ್ ಸೈಡ್ ಮಾಡ್ಕೊಳ್ಳುವಂತ ಮಗಳು ಒಂದು ಕಾಲ